ಬಾಸ್ ಟಿವಿ ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾವಿವತ್ತು ಕೆಂಡದ ಸೆರಗು ಟೀಮ್ ಜೊತೆ ಇದ್ದೀವಿ. ಆ, ವರ್ಧನ್ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಬನ್ನಿ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕೆಂಡದ ಸೆರಗು ಮೂವಿಯಲ್ಲಿ ನೀವು ಯಾವ ಕ್ಯಾರೆಕ್ಟರ್ ಮಾಡಿದ್ದೀರಾ? ನಾನೊಂದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕಾಪ್ ರೋಲ್ ಪ್ಲೇ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಅಂದರೆ ಕಾಪ್ ರೋಲ್ ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ. ವೆರಿ ಚಾಲೆಂಜಿಂಗ್ ಆಗಿರುತ್ತೆ ಅಂತೇಳಿ ಡೈರೆಕ್ಟ್ರ್ ಫಸ್ಟ್ ಹೇಳಿದಾಗ ನಂಗೆ ಅವ್ರೊಂದು ಬುಕ್ ಕೊಟ್ಬಿಟ್ಟು ಓದೋಕ್ಕೆ ಹೇಳಿದ್ರು. ಆ್ಯಕ್ಚುಲಿ ಇದರೊಂದು ಪಾತ್ರ ಇದೆ, ನೀವು ಮಾಡಬೇಕು ಅಂಥೇಳಿ. ಅದು ಆ್ಯಕ್ಚುಲಿ ಈ ನಮ್ಮದು ಏನಿದೆ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಆ್ಯಕ್ಚುಲಿ ಡೈರೆಕ್ಟ್ರೇ ಬರೆದಿರುವಂಥ ಕಾದಂಬರಿನ ಸಿನಿಮಾ ಮಾಡಿರೋದು. ಒಂದು ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಮಾಡ್ಬೇಕು ನೀವು ಸರ್ ಅಂತೇಳಿ ನಂಗೆ ಬುಕ್ ಕೊಟ್ಟಿದ್ರು ಓದೋಕ್ಕೆ. ನಾನು ಬುಕ್ ಓದಿದೆ. ನನಗೆ ಸೂಟ್ ಆಗೋ ಥರ ಯಾವುದೋ ಒಂದು ಲವರ್ ಬಾಯ್ ಇತ್ತು, ಇನ್ಯಾವುದೋ ಊರು ಗೌಡಂದಿತ್ತು, ಈ ಥರದ್ದೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿತ್ತು. ಬಟ್ ನನ್ನ ಅಪಿರಿಯನ್ಸ್ಗೆ ಸೂಟ್ ಆಗೋ ಥರ ಪಾತ್ರ ನನಗೆ ಯಾವುದೂ ಕಾಣಿಸ್ಲಿಲ್ಲ. ಸುಮ್ಮನೆ ಬುಕ್ ಓದಲಿ ಅಂತೇಳಿ ಒಂದು ಪಾತ್ರ ಇದೆ ಅಂತ ಹೇಳಿರ್ಬೇಕು ಇವರು ಅಂತ ಅಂದ್ಕೊಂಡೆ. ನಾನು ಬುಕ್ ತೊಗೊಂಡೆ, ಬುಕ್ ಓದಿದೆ. ಬುಕ್ ನನ್ನ ಹತ್ರನೇ ಇತ್ತು, ಬುಕ್ ಓದಿದೆ, ಸುಮ್ಮನೆ ಆಗ್ಬಿಟ್ಟೆ. ನಾನು ಅವ್ರಿಗೆ ಕೇಳಕ್ಕೆ ಹೋಗಿಲ್ಲ. ಆಮೇಲೆ ಒಂದು ಐ ಥಿಂಕ್ 3-4 ಮಂತ್ಸ್ ಆಮೇಲೆ ನಂಗೆ ಫೋನ್ ಮಾಡೋದವರು, ಸರ್ ಅದೇ ಸಿನಿಮಾ ಶುರುವಾಗ್ತಿದೆ, ಅದು ಪಾತ್ರ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ರಾಕಿ ಅವತ್ತೇ ಓದ್ದೆ ರಾಕಿ, ಅದರಲ್ಲಿ ಏನು ಅಂಥದ್ದು ಕ್ಯಾರೆಕ್ಟರ್ ಇಲ್ವಲ್ಲ ರಾಕಿ, ನನಗೆ ಸುಮ್ಮನೆ ಸುಳ್ಳು ಹೇಳಿದ್ರಿ ಅಂತ ಅನ್ಸುತ್ತೆ ನೀವು, ನಂಗೆ ಸೂಟ್ ಆಗೋ ರೋಲೇ ಇರಲಿಲ್ಲ ಅದರಲ್ಲಿ ಅಂತ ಹೇಳಿದೆ. ಇಲ್ಲ ಸರ್, ಪೊಲೀಸ್ ರೋಲ್ ಇದ್ರೆ ಅದು ಆ್ಯಕ್ಚುಲಿ ನೀವು ಅದನ್ನ ಮಾಡಬೇಕು ಅಂತ ನನಗೆ ಹೇಳಿದ್ರು. ರಾಕಿ ಅವ್ರು ಹೆಂಗೆ ನನ್ನ ದಾಡಿ ಎಲ್ಲ ಬಿಟ್ಕೊಂಡಿದ್ದೀನಿ, ಹೆಂಗೆ ಪೊಲೀಸ್ ಕಾಪ್ ರೋಲ್ ಹೆಂಗೆ ಮಾಡೋದು, ನಂಗೆ ಬೇರೆ ಬೇರೆ ಸಿನಿಮಾದ ಕಂಟಿನ್ಯೂಟಿ ಎಲ್ಲ ಕಮಿಟ್ಮೆಂಟ್ ಇದೆ, ಒಪ್ಕೊಂಡಿದ್ದೀನಿ, ದಾಡಿ ಎಲ್ಲ ತೆಗಿಯೋಕ್ಕಾಗ. ಇಲ್ಲ ಸರ್, ಅದು ನಂಗೆ ಆ ಪಾತ್ರಕ್ಕೆ ದಾಡಿ ಬೇಕು, ಯಾಕೆ ಅವ್ನು ದಾಡಿ ಬಿಟ್ಟಿರ್ತಾನೆ ಅನ್ನೋದೆಲ್ಲ ಅದು ಕತೆ ಒಳಗಡೆ ಟ್ರಾವೆಲ್ ಆಗುತ್ತೆ, ಅದೆಲ್ಲ ಒಂದಷ್ಟು ಟ್ರಾವೆಲ್ ಆಗುತ್ತೆ. ಇಲ್ಲ ನೀವು ಹೆಂಗಿದ್ರೆ ಅಪಿರಿಯನ್ಸ್ ಹಂಗೆ ಇದ್ರೆ ಅಂತೇಳಿ. ಇಲ್ಲ ಇನ್ನೊಂದ್ಸತಿ ಯೋಚನೆ ಮಾಡಿ ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ ರೋಲು ಅಂತ ಕೇಳಿದೆ. ಇಲ್ಲ ಸರ್, ನೀವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ಇಲ್ಲ ಈ ಪಾತ್ರ ವರ್ಧನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಿಕ್ಸ್ ಆಗಿದ್ದೀನಿ, ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಂಗೆ ಒಂದು ಹೊಸ ಥರದ ಪಾತ್ರ, ನಾನು ಯಾವತ್ತು ಕಾಪ್ ಡ್ರೆಸ್ ಹಾಕಿ ರೋಲ್ ಯಾವುದು ಪ್ಲೇ ಮಾಡಿರಲಿಲ್ಲ. ಇಲ್ಲ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ ಮಾಡಿದ ಪಾತ್ರ. ನಿಮ್ಮನ್ನ ಸಾಕಷ್ಟು ಮೂವಿಗಳಲ್ಲಿ ನಾವು ವಿಲ್ಲನ್ ಆಗಿನೇ ನೋಡಿದೀವಿ, ನಾನು ಕೂಡ ನೋಡಿದ್ದೀನಿ. ವಿಲ್ಲನ್ ಆಗಿ ಮಾಡಿರೋದಕ್ಕಿಂತ ಈ ಪಾತ್ರ ತುಂಬಾ ವಿಭಿನ್ನವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪೊಲೀಸಲ್ಲಿ ನೀವೊಂದು ನೆಗೆಟಿವ್ ಶೇಡ್ ಮಾಡಿದ್ದೀರಾ. ಹೇಗೆ ಒಪ್ಕೊಂಡ್ರಿ, ಅಥವಾ ನಿಮಗೆ ಹೇಗೆ ಅನ್ನಿಸ್ತದೆ ಆ ಒಂದು ರೋಲ್? ಇಲ್ಲ, ನನಗೆ ಇದು ಪಾತ್ರ ತುಂಬ ಕ್ರೂವೆಲ್ ಆಗಿದೆ ಸ್ವಲ್ಪ. ಆ್ಯಕ್ಚುಲಿ ಇದು ನಾರ್ಮಲ್ ಪೊಲೀಸ್ ಅಂತ ಸುಮ್ಮನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಕೂರಿಸೋ ಥರದ ಕ್ಯಾರೆಕ್ಟರ್ ಅಲ್ಲ. ಕತೆ ಒಳಗಡೆ ಅದ್ರದ್ದು ಏನು ಈ ಸಿನಿಮಾದ ಮೇಜರ್ ರೋಲ್ ಬರುತ್ತೋ ಆ ಪಾತ್ರ, ಆ ಕ್ಯಾರೆಕ್ಟರ್ ಹಂಗಾಗೋದಕ್ಕೆ ಈಗ ಸಮಾಜದಲ್ಲಿ ಯಾರೊಬ್ರು ಕೆಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಈಗ ನಾವು ದೂರಕ್ಕೆ ನೋಡಿ ಒಬ್ರು ಇವ್ರು ಸರಿ ಇಲ್ಲ ಅಂತ ಹೇಳ್ಬಿಡ್ತೀವಿ. ಬಟ್ ಅವ್ರು ಸರಿ ಇಲ್ಲದೆ ಆಗೋದಕ್ಕೆ ಸುತ್ತಮುತ್ತ ಒಂದಷ್ಟು ಪಾತ್ರಗಳಿರುತ್ತೆ, ವ್ಯಕ್ತಿಗಳು ಕಾರಣ ಆಗಿರ್ತಾರಲ್ವ. ಆ ಕಾರಣ ಆಗಿರೋ ಥರದ್ದು ಒಂದು ಪಾತ್ರ ನಂದು ಅವ್ರು ಕೆಟ್ಟವರಾಗೋದು ನಂದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿ. ಆ್ಯಕ್ಚುಲಿ ಅಂದರೆ ಆ್ಯಸ್ ಎನ್ ಪೊಲೀಸ್ ಆಫೀಸರ್ ಆಗಿ ನಾನು, ಅಂದರೆ ಸಿನಿಮಾದ ಒಳಗಡೆ ಅಥವಾ ಹೊರಡೆ ಇರ್ಬೋದು, ಆಫೀಸರ್ ಆಗಿ ಸಮಾಜನ ತಿದ್ದುವ ಕೆಲಸ ಎಲ್ಲರೂ ಮಾಡಬೇಕು. ಸಾಮಾನ್ಯ ವ್ಯಕ್ತಿನೂ ಮಾಡಬೇಕು, ಪೊಲೀಸರು ಮಾಡಬೇಕು, ಎಲ್ಲರೂ ಮಾಡಬೇಕು ಅದನ್ನು. ಬಟ್ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬಾರ್ದು, ಅದು ಕಾಮನ್ ವ್ಯಕ್ತಿಗೂ ಮನುಷ್ಯರಾಗೂ ಹಾಳು ಮಾಡ್ಬೋದು. ಅದು ಅಧಿಕಾರದಲ್ಲಿರೋಂಥ ತುಂಬ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅಧಿಕಾರದಲ್ಲಿರೋ ಜವಾಬ್ದಾರಿಯುತವಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೇನು ಆಗುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಮೇಲೆ ತೋರಿಸಿದ್ದಾರೆ. ಇಲ್ಲ ಈ ಪಾತ್ರ ನಾನು ಮಾಡಿದ್ರೆ, ಅಂದರೆ ತುಂಬ ನಾನು ಸಿನಿಮಾ ನೋಡಿದ್ರೆ, ನೀವು ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ತುಂಬ ವರ್ಸ್ಟ್ ಫೆಲೋ ಆ್ಯಕ್ಚುಲಿ ಅವನು. ಈ ಕಾಪ್ ಪೊಲೀಸ್ ಏನೇನಿದಾನೋ ವೆರಿ ವರ್ಸ್ಟ್ ಫೆಲೋ ಆ್ಯಕ್ಚುಲಿ. ಈ ಥರ ವ್ಯಕ್ತಿಗಳು ಇರಬಾರ್ದು ಅಂತ ತೋರಿಸೋದಕ್ಕೆ ಮಾಡಿರೋಂಥ ಪಾತ್ರ. ನಂಗೆ ಭಾಳ ಖುಷಿ ಇದೆ, ಹಾಗೆ ಭಾಳ ಹೆಮ್ಮೆ ಇದೆ ಈ ಥರದ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿರೋದು. ಪರ್ಫಾರ್ಮೆನ್ಸ್ಗೆ ತುಂಬ ಒತ್ತು ಕೊಟ್ಟು ಮಾಡಿರೋಂಥ ಪಾತ್ರ, ಭಾಳ ಖುಷಿ ಇದೆ ಆ್ಯಕ್ಟ್ ಮಾಡಿರೋದು. ಅಲ್ಲ, ಇವಾಗ ಪೊಲೀಸ್ ಅಂದ್ರೆ ಒಳ್ಳೇದ್ ಮಾಡ್ಬೇಕು ಸಮಾಜಕ್ಕೆ, ನೀವೇ ಹೇಳಿದ್ರಿ. ಇವಾಗ ಅಂದ್ರೆ ಬೇರೆಯವ್ರನ್ನ ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡೋದು ಪೊಲೀಸ್ ಕೆಲಸ ಅಂತ ಅಂದ್ರೆ ನೀವು ಒಪ್ಕೊಳ್ಳೋದಿಕ್ ಕಾರಣ ಏನು? ಅಂದ್ರೆ ನಿಮಗೆ ಅನ್ಸ್ಲಿಲ್ವಾ ಇದು ನಂಗೆ ನೆಗೆಟಿವ್ ಆಗ್ಬೋದು, ಆತರ ನಿಮಗೇನು ಅನ್ಸ್ಲಿಲ್ವಾ? ಇಲ್ಲ, ನಾವು ಅಲ್ಲಿ ಸೋಷಿಯಲ್ ಮೀಡಿಯಾ ಹೊರಡೆ ನೋಡ್ತಾ ಇದ್ರೆ ಪೊಲೀಸ್ನಲ್ಲಿ ಎರಡು ಥರನೂ ಕಾಣಿಸ್ತಿರ್ತಾರೆ. ಅಂದರೆ ಈಗ ನನ್ನ ಕಣ್ಣಾರ ನಾನು ನೋಡದೇ ಇರ್ಬೋದು. ಇಲ್ಲ ಈ ಪೊಲೀಸನ್ನ ಹಿಂಗೆ ಮಾಡ್ರಂತೆ, ಇವ್ರು ಯಾರು ಲಂಚ ತಗೊಂಡ್ರಂತೆ, ಇವ್ರಿಂದ ಯಾರು ಸಮಸ್ಯೆ ಆಯ್ತಂತೆ ಅಂತ ತೋರಿಸ್ತಾರಲ್ಲ, ಆ ಥದ್ದು ರಿಸೀವ್ ಮಾಡಿ ಬರೆದಿರುವಂಥ ಪಾತ್ರ. ಈಗ ನಾವು ಎಷ್ಟೊಂದು ಪೊಲೀಸ್ ಕ್ಯಾರೆಕ್ಟರ್ಗಳು ಬರುತ್ತೆ ಸಿನಿಮಾದಲ್ಲೆಲ್ಲ, ಅವರೆಲ್ಲ ಸಾಮಾನ್ಯವಾಗಿ ಒಳ್ಳೇದು, ಅಂದರೆ ನೆಗೆಟಿವ್ ಇರುತ್ತೆ, ಎರಡೂ ಇರ್ತದೆ. ಬಟ್ ಇದರಲ್ಲಿ ನೆಗೆಟಿವ್ ಆಗಿ ಎಷ್ಟು ಅಂದರೆ ಅಧಿಕಾರದಲ್ಲಿರೋರು ಕರೆಕ್ಟಾಗಿ ನಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಏನೇನು ಸಮಸ್ಯೆಗಳಾಗ್ಬೋದು ಸಮಾಜ ಒಳಗಡೆ. ಸರಿ ದಾರಿ ತರಬೇಕಾಗಿರೋರೇ ದಾರಿ ತಪ್ಪು ಬಿಟ್ರೆ ಏನೇನು ಸಮಸ್ಯೆ, ಜನಕ್ಕೆ ಏನೇನು ಸಮಸ್ಯೆ ಆಗ್ಬೋದು, ಆ ಥರದ ಮೇಲೆ ಬರೆದಿರೋ ಪಾತ್ರ. ಆಮೇಲೆ ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡಿಬಿಟ್ರೆ ಅಧಿಕಾರದಲ್ಲಿರೋರು ಭಾಳ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಯಾರೋ ಒಬ್ಬ ವ್ಯಕ್ತಿನ ಸಮಾಜದಲ್ಲಿ ಯಾರೋ ಕಾಮನ್ ವ್ಯಕ್ತಿನ ಅಧಿಕಾರದಲ್ಲಿರೋ ಟಾರ್ಗೆಟ್ ಮಾಡಿಬಿಟ್ರೆ ಅದು ಅವ್ರನ್ನ ಭಾಳ ಕಷ್ಟ ಸಾಮಾನ್ಯ ವ್ಯಕ್ತಿಗಳಿಗೆ. ಆ ಥರದ ಪಾತ್ರ ಇದು
ಈ ಪೊಲೀಸ್ ಅಧಿಕಾರಿ ಪಾತ್ರ. ಸೊ ಹಂಗಿಲ್ಲ, ಇದು ಮಾಡಿದ್ರೆ ಪ್ಲಸ್ ಆಗುತ್ತೆ, ಜನಕ್ಕೆ ನಾನು ತೋರಿಸ್ಬೋದಲ್ಲ ಈ ಥರದ್ದೆಲ್ಲ ಇದೆ ನೋಡಿ ಸಮಾಜ ಒಳಗಡೆ ಅಂತೇಳಿ, ಆ ಥರದ ಬರವಣಿಗೆ ಪಾತ್ರ ಅದು. ಈ ಕಾದಂಬರಿಯಿಂದ ಒಂದು ಕಥೆಯಾಗಿ ಬದಲಾಗಿರುವಂಥದ್ದು ಇದು, ಅಂದ್ರೆ ಸಿನಿಮಾಗೆ ತಗೊಂಬಂದಿರೋವಂಥದ್ದು. ಇದನ್ನ ನೀವು ಹೇಗೆ ಒಪ್ಕೊಂಡ್ರಿ? ಅಲ್ಲ ಇದು ಡೈರೆಕ್ಟರ್ ಫಸ್ಟ್ ಕಾದಂಬರಿ ಬರೆದಿದ್ರು ಅವ್ರು, ಆಮೇಲೆ ಈ ಕಾದಂಬರಿಗೆ ಅವಾರ್ಡೆಲ್ಲ ಬಂದಿದೆ ಡೈರೆಕ್ಟ್ರಿಗೆ, ಪಬ್ಲಿಷ್ ಆದಮೇಲೆ ಅವಾರ್ಡೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸಿನಿಮಾ ಮಾಡಿದ್ರೆ ಹೆಂಗಾಗ್ಬೋದು ಅಂದರೆ, ಈ ಥರದ ಕಥೆನ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಶುರು ಮಾಡಿದ್ದವರು. ಆಮೇಲೆ ಕ್ಯಾಸ್ಟಿಂಗ್ ಎಲ್ಲ ದೊಡ್ಡ ಮಾಲಶ್ರೀ ಮೇಡಮ್ ಬಂದರು, ಭೂಮಿ ಅವ್ರು ಬಂದರು, ಇನ್ನೊಂದಷ್ಟು ಬೇರೆ ಬೇರೆ ಪಾತ್ರಗಳೆಲ್ಲ ಯಶ್ ಶೆಟ್ಟಿ ಅವ್ರು ಬಂದರು, ಬೇರೆ ಬೇರೆ ಎಲ್ಲ ಪಾತ್ರಗಳು ಸೇರ್ಕೋತ ಆಮೇಲೆ ನಾನು ಜಾಯ್ನ್ ಆದೆ. ಹಂಗಾಗಿ ಒಂದು ದೊಡ್ಡ ಸಿನಿಮಾ ಆಗಿ, ಅಂದರೆ ಸಣ್ಣದಾಗಿ ಮಾಡೋದು ಶುರು ಮಾಡಿದ್ದವರು ಬಸ್ಟ್ ಅನ್ಕೊಂಡಂಗ. ಬಟ್ ಎಲ್ಲ ಪಾತ್ರಗಳು ಬೇರೆ ಬೇರೆ ಕಲಾವಿದರು, ಬೇರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಇದ್ದಾರೆ. ಅಂದರೆ ನನ್ನ ಟ್ರ್ಯಾಕಲ್ಲಿ ಬರಲ್ಲ, ಇವರೆಲ್ಲ ನನ್ನ ಟ್ರ್ಯಾಕಲ್ಲಿ ಬರೋರು, ಶೋಭಿತ್ ಅವರು ಇವೆಲ್ಲ ನನ್ನ ಟ್ರ್ಯಾಕಲ್ಲಿ ಬರೋರು. ಇವರೆಲ್ಲ ಬಂದಮೇಲೆ ಒಂಥರ ಬೇರೆ ಥರ ಸಿನಿಮಾ ಆಗಿದೆ. ಆಮೇಲೆ ಅವರು ಆ್ಯಸ್ ಅನ್ ರೈಟ್ರ್, ಈ ಬುಕ್ನ ರೈಟ್ರ್ ಏನು ನಮ್ಮ ಡೈರೆಕ್ಟರ್ ಇದ್ದಾರೋ ಅವರಿಗೆಲ್ಲ ಇದನ್ನು ಸಿನಿಮಾ ಮಾಡಬೇಕು, ಇದು ಇನ್ನೂ ಜಾಸ್ತಿ ಜನ ತಲುಪಬೇಕು ಈ ಥರದ ಕತೆ ಅಂತ ಅನಿಸಿರೋದ್ರಿಂದ ಅದನ್ನು ಸಿನಿಮಾ ಮಾಡಿದ್ದಾರೆ. ಮಾಲಾಶ್ರೀ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಫಸ್ಟ್ ಟೈಮಾ ಅಥವಾ ಮೊದಲೆಲ್ಲ ಶೇರ್ ಮಾಡಿದ್ದೀರಾ? ಹೇಗೆ ಅನಿಸ್ತು? ಮಾಲಾಶ್ರೀ ಮೇಡಮ್ ಜೊತೆ ಇದಕ್ಕಿಂತ ಮೊದಲು ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ, ತುಂಬ ಮೇಜರ್ ರೋಲ್ ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆ ನಾನು. ಇದು ಅವ್ರ ಜೊತೆ ಸೆಕೆಂಡ್ ಸಿನಿಮಾ. ಬಟ್ ನಿಮ್ಗೊಂದು ಟ್ವಿಸ್ಟ್ ಇದೆ ಈ ಸಿನಿಮಾದಲ್ಲಿ. ಮಾಲಾಶ್ರೀ ಮೇಡಮ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ ಈ ಸಿನಿಮಾದಲ್ಲಿ, ಬಟ್ ಮಾಲಾಶ್ರೀ ಮೇಡಮ್ನ ಪಾತ್ರದ ಜೊತೆ ನನ್ನ ಸ್ಕ್ರೀನ್ ಶೇರ್ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಟ್ವಿಸ್ಟ್ ಇದೆ, ನಿಮ್ಗೆ ಅರ್ಥ ಆಗುತ್ತಿಲ್ಲ ನಾನು ಹೇಳ್ತಿರೋದು. ಈಗ ಮಾಲಾಶ್ರೀ ಮೇಡಮ್ ಜೊತೆ ಇಲ್ಲ, ಮಾಲಾಶ್ರೀ ಮೇಡಮ್ ಪಾತ್ರದ ಜೊತೆ ನನ್ನ ಸ್ಕ್ರೀನ್ ಶೇರ್ ಇದೆ. ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಈ ಸಿನಿಮಾದವ್ರ ಜೊತೆ ಕೆಲಸ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು? ನಂಗೆ ಭಾಳ ಒಳ್ಳೆ ಟೀಮು ಆ್ಯಕ್ಚುಲಿ ಇದು. ನಮ್ಮ ಡೈರೆಕ್ಟರ್ ರಾಕಿ ಅವ್ರು ಏನಿದಾರೋ ಅವರೊಂದು ಒಳ್ಳೆ ತಂಡ ಕಟ್ಕೊಂಡು, ಅವ್ರ ಜೊತೆ ಒಳ್ಳೊಳ್ಳೆ ಉಮೇಶ್ ಅವರು ಅಂತ ಇನ್ನೊಬ್ಬ ಕೋ ಡೈರೆಕ್ಟ್ರು, ಆಮೇಲೆ ನಮ್ಮ ನಿರ್ಮಾಪಕರು ಎಲ್ಲ ಒಳ್ಳೆ ತಂಡಗಳು. ಆಮೇಲೆ ಈಗಿನ ನಾವು ಯೂತ್ಸೇ, ಈಗಿನ ಯೂತ್ಸ್ ಹುಡುಗರೆಲ್ಲ ಸೇರಿಕೊಂಡು, ಈಗ ನಾವು ಇವತ್ತಿನ ಹುಡುಗರು ಅಥವಾ ಇವತ್ತು ಡೈರೆಕ್ಟರ್ ಅಂದರೆ ಬೇರೆ ಈ ಥರದ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಂಗೆ ಅವಾಗ ಡೈರೆಕ್ಟರ್ ಹೇಳುವಾಗಲೇ ಹೇಳ್ತಿದ್ರು, ನಾವು ಈ ಸಾಮಾನ್ಯವಾಗೆಲ್ಲ ಅಪ್ಡೇಟ್ ವರ್ಷನ್ ಸಿನಿಮಾ ಟ್ರೈ ಮಾಡ್ತಾ ಇರ್ತಾರೆ ಇವಾಗೆಲ್ಲ. ಇದು 10 ವರ್ಷದ ಹಿಂದೆ ಬರೋ ಥರದ ಕಥೆಯ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಹಂಗಾಗಿ ರಾಕಿಯವರು ಎಕ್ಸ್ಟ್ರಾರ್ಡಿನರಿ ರೈಟಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಚುಲಿ. ಅವ್ರು ಬೇರೆ ಬೇರೆ ಬರೋ ರೈಟಿಂಗ್ ಮಾಡ್ತಾ ಇರ್ತಾರೆ. ನಂಗೆ ಈ ಸಿನಿಮಲ್ಲಿ ಭಾಳ ಒಂದು ಒಳ್ಳೆ ಅಂದರೆ ಅದನ್ನು ಹೇಳ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲಿ. ಅಂದರೆ ಒಂದು ಸೀನ್ ಅಷ್ಟೇ ಸೀನು ಅಲ್ಲ, ಶಾರ್ಟ್ ಅಷ್ಟೇ. ಅದು ಒಂದು ಗೋಡೆ ಮೇಲೆ ಇದು ವೇಶ್ಯೆ ಮನೆ ಅಂತ ಬರೆದಿರ್ತಾರೆ, ಆಯಿತಾ. ಅದನ್ನು ಅವರು ಅಳಿಸೋದನ್ನ ಹೆಂಗೆ ಬೇಕಾದ್ರೂ ಅಳಿಸ್ಬೋದು. ನೀವೀಗ ಕೈಯಲ್ಲಿ ಅಳಿಸ್ಬೋದು, ವಾಟ್ರಿಂಗ್ ಹಾಕ್ಬಿಟ್ಟು ಏನೋ ಅಳಿಸ್ಬೋದು ಅದನ್ನೆಲ್ಲ. ಆದರೆ ಅವರು ಒಂದು ಪೇಪರ್ ತಗೊಂಡು ಅಳಿಸ್ತಾರೆ. ಅಂದರೆ ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ, ವಿದ್ಯೆ ಮುಖಾಂತರ ನಾವು ಎಲ್ಲದನ್ನು ತೊಳೆದು ಹಾಕೋಬೋದು ಅನ್ನೋದ್ರದ್ದು ಮೀನಿಂಗ್. ವಿದ್ಯೆ, ಎಜುಕೇಷನ್ ಇದೆಯಲ್ಲ, ಎಜುಕೇಷನ್ನೇ ನಮ್ಮ ವೆಪನ್ ಆಗಿರ್ಬೇಕು ಯಾವತ್ತು, ಬೇರೆ ಯಾವುದು ನಮ್ಮ ವೆಪನ್ ಆಗಿರಬಾರ್ದು ಅನ್ನೋದು. ಈಗ ಅವ್ನು ಬರ್ದನ್ನು ಹೋಗಿ ಹುಡ್ಕೊಂಡು ಹೋಗಿ ಹೊಡೆದು ಸಾಯಿಸಿ ಫೈಟ್ ಎಲ್ಲ ಮಾಡ್ಬೋದು, ಬಟ್ ಹಂಗೆ ಮಾಡಲ್ಲ. ಪೇಪರ್ ತೊಗೊಂಡು ಹಿಂಗೆ ಅದನ್ನ ಅಳಿಸ್ತಾರೆ. ಅದ್ರದ್ದು ಮೀನಿಂಗ್ ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋದು ಅದು. ಅಂದರೆ ಈ ಥರದ ಬರವಣಿಗೆ ಡೈರೆಕ್ಟರ್ ಹತ್ರ ಇದೆ. ತುಂಬ ಒಳ್ಳೆ ರೈಟ್ರು. ನಂಗೆ ಭಾಳ ಖುಷಿ ಇದೆ. ಅಂದರೆ ಈ ಥರ ಡೈರೆಕ್ಟರ್ ಜೊತೆ ತುಂಬ ಎಲ್ಲ ಹತ್ತತ್ರ ಕೆಲಸ ಮಾಡ್ತಾರೆ. ಪಿಕ್ಚರ್ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಗಳೇ. ಬಟ್ ಇವ್ರೂ ಆ ಥರದ ಹೊಸದಾಗಿ ಬಂದಿರೋದ್ರಲ್ಲಿ ಬೇರೆ ಥರದ ಕಥೆನೇ ಹೇಳಬೇಕು. ಈ ಥರದೊಂದು ಕತೆ ಅಂದರೆ ಸೆಕ್ಸ್ ವರ್ಕರ್ ಬಗ್ಗೆ ಅಂದರೆ ಈ ಸಿನಿಮಾ ಆ್ಯಕ್ಚುಲಿ ನಿಮ್ಮ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಅದೇ ನಾವು ಮುಚ್ಚಿಡೋಂಥದ್ದೇನಿಲ್ಲ. ಅದ್ರ ಮೇಲೆ ಕತೆ ಈಗಿನ ಹುಡುಗರು ಇವರು ಯೋಚನೆ ಮಾಡಿದಾರಲ್ಲ, ಇಲ್ಲ ಈ ಥರ ಸಿನಿಮಾ ಈಗ ಮಾಡೋಣ ಅಂತೇಳಿ. ನಂಗೆ ಅದು ಭಾಳ ಖುಷಿ ಇದೆ. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ತಂಡ ಇದೆ ಅವ್ರ ಜೊತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ವೇಶ್ಯೆ ಅಂತ ನೀವು ಹೇಳಿದ್ರಿ ಇವಾಗ. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಬರ್ಬೋದು, ಬಟ್ ಕನ್ನಡದಲ್ಲಿ ತುಂಬಾ ರೇರ್ ಈ ಥರ ಮೂವೀಸ್ ಬರೋದು. ಈ ರೀತಿ ಪಾತ್ರಗಳನ್ನ ಅಥವಾ ಈ ರೀತಿ ಕತೆಗಳನ್ನ, ಈ ರೀತಿ ಸಿನಿಮಾನ ಜನ ಯಾವ ಮಟ್ಟಿಗೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಹೇಳೋಕ್ಕಾಗಲ್ಲ. ಇದಕ್ಕಿಂತ ಮೊದಲು ತುಂಬ ಒಳ್ಳೊಳ್ಳೆ ಪಿಕ್ಚರ್ ಬಂದಿದೆ. ನಾನು ಕನ್ನಡದಲ್ಲೇ ಬಂದಿದೆ ಮೊದಲೆಲ್ಲ, ಪುಟ್ಟಣ್ಣ ಕಣಗಲೆಲ್ಲ ಮಾಡಿದ್ದಾರೆ ಇದ್ರ ಮೇಲೆ ಸಿನಿಮಾ, ಆಯಿತಾ. ಸೊ ಹಾಗಾಗಿ ಇವರನ್ನು ಟ್ರೈ ಮಾಡಿ. ಇಲ್ಲ ಜನ ಅದು ಇದು ಆ ಥರದ್ದು ಈ ಥರ ಯಾವ್ದನ್ನ ರಿಸೀವ್ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಜನಕ್ಕೆ ಏನೇ ಮಾಡಿದ್ರು ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಮೆಸೇಜ್ ಇರಬೇಕು. ಎರಡೂ ಈ ಕತೆ ಒಳಗಡೆ ಇದೆ. ಎಂಟರ್ಟೈನ್ಮೆಂಟು ಇದೆ, ಅದ್ರ ಜೊತೆಗೆ ಒಂದು ಮೆಸೇಜು ಇದೆ. ಎರಡೂ ಇರೋದ್ರಿಂದ ಇಲ್ಲ ಜನ ಈ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕನ್ನಡಿಗರ ಮೇಲೆ ನಂಬಿಕೆ ಇದೆ. ಒಳ್ಳೆ ಸಿನಿಮಾನ ಕೂತಾಗ ನಮಗೆ ಬೋರ್ ಆಗಬಾರ್ದು ಅಷ್ಟೇ ಸ್ಕ್ರೀನ್ ಮೇಲೆ. ಆ ಥರ ಸಿನಿಮಾ ಜನ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂದ್ರೆ ಇವಾಗ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ತೋರ್ಸೋದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಆಯ್ತಾ. ಏನ್ ಗೊತ್ತಾ, ಇವಾಗ ಇದರಿಂದ ಒಂದು ಮೆಸೇಜ್ ಹೋಗ್ಬೇಕು, ಅದು ಒಳ್ಳೆ ರೀತಿ ಮೆಸೇಜ್ ಆಗಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾವ ರೀತಿ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಇಲ್ಲ, ಅದಲ್ಲ ಇದು. ಅಸಭ್ಯವಾಗಿ ಯಾರು ಈ ಸಿನಿಮಾಲ್ ತೋರಿಸಿಲ್ಲ.
ಈಗ ಸೆಕ್ಸ್ ವರ್ಕರ್ ಅಂತ ಹೇಳಿದ್ರೆ ನಾವೀಗ ಡೈರೆಕ್ಟಾಗಿ ಹೇಳ್ತೀವಿ, ಅದ್ರಲ್ಲೇನು ಇಲ್ಲ ಆಯ್ತಾ. ನೀವು ಹಂಗೆ ಎಲ್ಲೂ ಇಲ್ವೇ ಅಂದರೆ ಎಲ್ಲೂ ಸಮಾಜದಲ್ಲಿ ಇಲ್ಲ ಅಂತ ಹೇಳ್ತಿರೋದು ಇದಾರೆ ಅಲ್ವಾ. ಇದೆ ಅಲ್ವಾ. ಅದ್ರ ಬಗ್ಗೆ ಈಗ ಅವ್ರ ಪರವಾಗಿ ಮಾಡಿರುವಂಥ ಸಿನಿಮಾ ಆ್ಯಕ್ಚುಲಿ ಇದು ಅಲ್ವಾ. ಈಗ ಯಾರೋ ಒಬ್ರು ಸೆಕ್ಸ್ ವರ್ಕರ್ ಆಗಬೇಕು ಅಂದ್ರೆ ಅದಕ್ಕೆ ಗಂಡಸರು ಕಾರಣ ಇರ್ತಾರಲ್ವ. ಯಾಕೆ ಗಂಡಸ್ರು ಯಾರೋ ಹೋದ್ರೆ ಆ ಥರದ್ದೇನೋ ಆದ್ರೆ ತಾನೇ ಆ ಥರದ್ದೇನೋ ಒಂದು ನಡೆಯೋದು, ಅವರೇ ಬೇಡ ಅಂದರೆ. ಸೊ ಹಂಗಾಗಿ ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ ಇದು ಆಗಬಾರ್ದು, ಇದು ನಡಿಬಾರ್ದು ಅನ್ನೋದೇ ಕತೆ ಓವರಲ್ ಆಗಿ ಆಯಿತಾ. ನಿಮ್ಗೆ ಸಿನಿಮಾದಲ್ಲಿ ಒಂದು ಡೈಲಾಗ್, ಈ ಟ್ರೈಲರ್ ಒಂದು ಡೈಲಾಗ್ ಇದೆ, ಅದನ್ನು ಆಲ್ರೆಡಿ ಟ್ರೈಲರ್ ಇದೆ. ಸೂಳೆ ಮಗಳು ಸೂಳೆನೇ ಆಗಲ್ಲ ಅಂತ ನೀನು ಪ್ರೂವ್ ಮಾಡಿದೆ ಅಂತ ಒಂದು ಡೈಲಾಗ್ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ತಿಳ್ಕೊಳ್ಬೇಕಾಗಿರೋ ತುಂಬ ಇದೆ, ಈ ಪಿಕ್ಚರ್ಗಳೇ ತುಂಬ ಇದೆ. ಅಂದರೆ ಈ ಡೈಲಾಗಲ್ಲೇ ನಿಮ್ಗೆ ಓವರಲ್ ಕಥೆಯ ಸಾರಾಂಶನೇ ಅದು ಆ್ಯಕ್ಚುಲಿ, ಡೈಲಾಗ್ ಮುಖಾಂತರನೇ. ಅಸಭ್ಯವಾಗಿ ಆ ಥರ ತೋರಿಸಿದಲ್ಲ. ಬಟ್ ಯಾಕೆ ಹಿಂಗೆ ಸಮಾಜ ಯಾಕೆ ಹಿಂಗೆ ನೋಡುತ್ತೆ, ಯಾಕೆ ಹಂಗೆ ಆಗ್ತಾರೆ, ಯಾರು ಅದನ್ನು ಬೇಕು ಅಂತ ಮಾಡಲ್ಲ, ಅನಿವಾರ್ಯಗಳಿಂದ ಯಾರೋ ಅದು ಕಾರಣ ಆಗಿರ್ಬೋದು. ಯಾರೋ ಈಗ ನಾವು ಎಲ್ಲೋ ಕೇಳಿರ್ತೀವಿ, ಯಾರೋ ಲವ್ ಮಾಡ್ತೀನಿ ಅಂತ ಹೇಳಿದ್ ಕರ್ಕೊಂಬಂದು ಹುಡುಗಿನ ಅದಕ್ಕೆ ತಳ್ಳಿಬಿಟ್ನಂತೆ, ಇಲ್ಲಿ ಆ ಥರ ಏನಾಯ್ತಂತ ಈ ಥರ ಕೇಳಿರ್ತೀವಲ್ಲ, ಅದ್ರ ಮೇಲೆ ಮಾಡ್ಕೊಂಡಿರತಕ್ಕಂಥ. ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡೋಕೆ ಹೊರಟಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದೌದು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೇಳಕ್ಕೆ ಹೊರಟಿರುವಂಥ ಸಿನಿಮಾ ಇದು. ಈಗ ನನ್ನ ಕ್ಯಾರೆಕ್ಟರ್ ನಾನು ಹೇಳಿದ್ನಲ್ಲ ನಿಮಗೆ, ಅಧಿಕಾರದಲ್ಲಿ ಇರೋರು ಕರೆಕ್ಟಾಗಿ ನಡ್ಕೋಬೇಕಲ್ವಾ. ಅವ್ರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಏನೇನಾಗುತ್ತೆ ಅಂತ. ಹಂಗೆ ಅದು. ಓಕೆ, ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ನೀವು ಅಂದ್ರೆ ಪೊಲೀಸ್ ಅಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ನಿಮಗೆ ಗೊತ್ತೇ ಇದೆ. ಬಟ್ ನಿಮ್ ಕ್ಯಾರೆಕ್ಟರ್ ಅಲ್ಲಿ ಹೆಂಗೆ ಗಡ್ಡ ಎಲ್ಲ ಬಿಟ್ಕೊಂಡು ಯಾವ ರೀತಿ ಇತ್ತು ಪ್ರಿಪ್ರೇಷನ್ನು? ನಾನು ಹೇಳಿದ್ನಲ್ಲ, ಡೈರೆಕ್ಟರ್ ರಾಕಿ ಸರ್ ಫೋನ್ ಮಾಡಿದಾಗ, ಇಲ್ಲ ಸರ್ ನಾನು ದಾಡಿ ಎಲ್ಲ ಬಿಟ್ಕೊಂಡಿದ್ದೀನಿ. ಅಲ್ಲ ನೀವು ಗೊತ್ತಣ್ಣ, ಅವಾಗಿನ ದಾಡಿ ಬಿಟ್ಕೊಂಡು ಯಾವಾಗಲೂ ದಾಡಿ ಬಿಟ್ಕೊಂಡೇ ಇರ್ತೀರಲ್ಲ, ಮತ್ತು ಹೆಂಗೆ ರಾಕಿ ಅವರೇ ಇದು ದಾಡಿ ಪೊಲೀಸ್ ಕಾಪ್ ಹೆಂಗೆ ಮಾಡೋಕ್ಕಾಗುತ್ತೆ? ಇಲ್ಲ ನನಗೆ ಇದು ಒಂದು ಊರಲ್ಲಿ ಅಮಾಯಕರು ಇರ್ತಾರೆ ಗೊತ್ತಾ. ಈಗ ವಿಲೇಜ್ಗೆ ಹೋದರೆ, ತುಂಬ ಹಳ್ಳಿಗೆ ಹೋದರೆ, ಈಗ ನಾನು ಹಳ್ಳಿಯವನು ಆಯಿತಾ, ನಮ್ಮ ತೀರ್ಥಹಳ್ಳಿ ಹತ್ರ ಒಂದು ಒಳಗಡೆ ಹಳ್ಳಿ. ನಮ್ಮ ಊರಿಗೆ ಹೋಗ್ಬೇಕು ಅಂದರೆ ಬಸ್ ಹೋಗಿ 10 ಕಿಲೋಮೀಟ್ರ್ ಹೋಗಬೇಕು ಆಯಿತಾ. ಓನ್ ವೆಹಿಕಲ್ ಇದ್ರಷ್ಟೇ ಹೋಗೋಕ್ಕಾಗತ್ತೆ ನಮ್ಮೂರಿಗೆ, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ, ಬಸ್ಸೆಲ್ಲ ಹೋಗೋದಿಲ್ಲ ನಮ್ಮೂರಿಗೆಲ್ಲ. ಆ ಥರ ಊರಲ್ಲಿ ಈಗ ಪೊಲೀಸ್ ಅಂದರೆ ಹಿಂಗಿರ್ಬೇಕು ಅನ್ನೋ ಒಂದು ಐಡಿಯಾ ಇರ್ತದೆ. ಈಗ ದಾಡಿ ಬಿಟ್ಕೊಂಡು ಊರೊಳಗೆ ಬಂದರೆ ಕೇಳೋ ಧೈರ್ಯ ಯಾರಿಗಿರುತ್ತೆ ಅಲ್ವಾ. ಈಗ ಏನ್ರಿ ದಾಡಿ ಬಿಟ್ಕೊಂಡ್ಬಂದಿದ್ದೀರಾ ನೀವು, ಹೋಗಿ ಶೇವ್ ಮಾಡ್ಕೊಬನ್ರಿ ಅಂತೇಳಿ ಪೊಲೀಸರಿಗೆ ಎದುರು ಮಾತಾಡೋ ತಾಕತ್ತು ಶಕ್ತಿ ಯಾರಿಗಾರಿದೆಯಾ? ಅಥವಾ ನಾನು ಯಾರು ಮಾತಾಡಿದ್ರೆ ಅವರು ಸುಮ್ಮನೆ ಬಿಡ್ತಾರಾ? ಆ ಥರದ ಕ್ಯಾರೆಕ್ಟರ್ ಇದು. ಹಂಗಾಗಿ ಆ ಥರದೆಲ್ಲ ಒಂದಷ್ಟು ಎಲಿಮೆಂಟ್ಸ್ ಇದೆ. ಅವ್ನು ದಾಡಿ ಹಾಕಿ ಬಿಟ್ಟಿರ್ತಾನೆ ಅಂದಮೇಲೂ ಈ ಕತೆ ಒಳಗಡೆ ಇದೆ ಅದೆಲ್ಲ. ನೀವು ಓವರ್ಲಾಗಿ ಸಿನಿಮಾ ನೋಡಿದ್ರೆ ನೀವು ನೋಡ್ತೀರಾ, ಶೋ ಇರುತ್ತಲ್ಲ ನೋಡ್ತೀರಾ, ಅವಾಗ ನಿಮಗೂ ಗೊತ್ತಾಗಿ ದಾಡಿ ಬಿಟ್ಕೊಂಡು ಯಾಕಿದ್ದಾನೆ ಅವನು ಅಂತ ಗೊತ್ತಾಗುತ್ತೆ. ಈಗ ಪೊಲೀಸ್ ಪಾತ್ರ ಮಾಡಿದ್ದೀರಾ, ಇದರಲ್ಲಿ ವಿಲನ್ ಪಾತ್ರಗಳು ಸಾಕಷ್ಟು ಮಾಡಿದ್ದೀರಾ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಇಲ್ಲ ಇದನ್ನು ವಿಲನ್ ಪಾತ್ರನೇ, ಬಟ್ ಇದು ವಿಲನ್ ಕಮ್ ಪೊಲೀಸ್ ಅಷ್ಟೇ. ವಿಲನ್ ಅಂದರೆ ಹೌದು ಆಯ್ತಾ. ರೆಗ್ಯುಲರ್ ವಿಲನ್ ಅಲ್ಲ ಅಷ್ಟೇ ಇದು. ಏರಿಯಾ ಹುಡುಗ ಡಾನು ಆ ಥರದಲ್ಲ ಇದು. ಒಂದು ಜವಾಬ್ದಾರಿತ ವಿಲನ್ ಆ್ಯಕ್ಚುಲಿ ಇದು. ಜವಾಬ್ದಾರಿಗೆ ಇರ್ಬೇಕಾಗಿರೋದು ವ್ಯಕ್ತಿ ದಾರಿ ತಪ್ಪಿದ್ರೆ ಹೆಂಗೆ ಅನ್ನೋದು ಕ್ಯಾರೆಕ್ಟರ್ ಅಲ್ವಾ. ನಂಗೆ ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು. ಬರವಣಿಗೆ ಚೆನ್ನಾಗಿದೆ, ಡೈಲಾಗ್ಗಳು ತುಂಬ ಚೆನ್ನಾಗಿದೆ. ಆಮೇಲೆ ವೆರಿ ಸಪೋರ್ಟಿಂಗ್ ಡೈರೆಕ್ಟ್ರು ಈ ಪಾತ್ರ ಹೀಗೆ ಬೇಕು ಅಂಥೇಳಿ ಆ್ಯಕ್ಟ್ ಮಾಡಿಸಿದ್ದಾರೆ. ಕೆಲವು ಸೀನ್ಗಳು ಮಾಡುವಾಗ ನನಗೂ ಹೊಟ್ಟೆ ಉರಿಯೋದು. ಈಗ ಶೋಭಿತ್ ಅವ್ರ ಕಾಂಬಿನೇಷನ್ನು ಅಥವಾ ಭೂಮಿಯರ್ ಶೆಟ್ಟಿ ಅವ್ರ ಕಾಂಬಿನೇಷನ್ನು ನಂದು ಸೀನ್ಗಳಿರೋದು. ಒಂದು ಅಧಿಕಾರಿಯಾಗಿ ಒಂದು ಹೆಣ್ಮಕ್ಳ ಜೊತೆ ಹಂಗೆ ನಡ್ಕೊಬಾರ್ದು ಅಲ್ವಾ, ಆ ಥರದ್ದೆಲ್ಲ ಇದೆ ಈ ಪಾತ್ರ ಒಳಗಡೆ ಇದೆ. ತುಂಬ ಕ್ರೂಯಲ್ ಆಗಿದೆ ರೋಲು. ಬಟ್ ನನಗೊಂದು ಕ್ಯೂರಿಯಾಸಿಟಿ ಇದೆ, ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ಅಂತೇಳಿ. ನಂಬಿಕೆನೂ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತೇಳಿ. ದರ್ಶನ್ ಸರ್ ಫಿಲ್ಮಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ದೀರಾ ನೀವು? ಮಾಡಿಲ್ವಾ ಇದುವರೆಗೂ ಚಾನ್ಸ್? ಓಕೆ, ಚಾನ್ಸ್ ಸಿಕ್ಕರೆ ಏನಾದ್ರು ಮಾಡ್ತೀರಾ? ಎಲ್ಲ ಜೊತೆ ಕೆಲಸ, ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡ್ತೀನಿ, ಯಶ್ ಸರ್ ಜೊತೆ ಕೆಲಸ ಮಾಡ್ತೀನಿ, ಎಲ್ಲ ಜೊತೆ ಕೆಲಸ ಮಾಡ್ತೀನಿ. ರವಿ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ. ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ ನಾನು, ಯಶ್ ಸರ್ ಜೊತೆನೂ ಮಾಡಿದ್ದೀನಿ. ದರ್ಶನ್ ಸರ್ ಜೊತೆ ಮಾಡಿಲ್ಲ, ಇನ್ನೂ ಅವಕಾಶ ಸಿಕ್ಕಿಲ್ಲ, ಖಂಡಿತ ಮಾಡ್ತೀನಿ. ಎಷ್ಟು ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ? ಅಲ್ಲ ಆಬ್ವಿಯಸ್ಲಿ ಕನ್ನಡದಲ್ಲಿ ಯಾವುದೇ ಹೀರೋ ನಾವು ಆ್ಯಸ್ ಅನ್ ಆ್ಯಕ್ಟ್ರು ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರು ಖುಷಿನೇ, ದರ್ಶನ್ ಸರ್ ಜೊತೆ ಸಿಕ್ಕಿದ್ರು ಖುಷಿನೇ. ಈಗ ದರ್ಶನ್ ಸರ್ ಜೈಲಲ್ಲಿದ್ದಾರೆ, ಎಷ್ಟು ಬೇಜಾರಿದೆ ನಿಮಗೆ? ಅಂದರೆ ಇಂಡಸ್ಟ್ರಿಗೆ ದೊಡ್ಡ ಒಂದು ವಜ್ರನೇ ಇಲ್ಲ ಅನ್ನೋ ಥರ ಎಷ್ಟು ಬೇಜಾರಿದೆ? ಬರ್ತಾರೆ ಹೊರಡೆ, ಬೇಜಾರು ಮಾಡ್ಕೊಳ್ಳೋದೇನಿಲ್ಲ, ಬರ್ತಾರೆ 100% ಹೊರಡೆ ಸದ್ಯಲ್ಲೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಅದ್ರಲ್ಲೇನಿಲ್ಲ, ಬರ್ತಾರೆ ಅವರು. ಅವ್ರನ್ನೆಲ್ಲದನ್ನೂ ಓವರ್ಕಮ್ ಮಾಡೋ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಖಂಡಿತ ಓವರ್ಕಮ್ ಮಾಡಿ ಬರ್ತಾರೆ ಎಲ್ಲದನ್ನು. ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಯಲ್ಲೇ ಹೇಳಿ, ಯಾವಾಗ ಸಿನಿಮಾ ರಿಲೀಸ್ ಆಗ್ತಿದೆ?
ಸಿನಿಮಾ ಇದೇ ಶುಕ್ರವಾರ 17ನೇ ತಾರೀಕು ರಿಲೀಸ್ ಆಗ್ತದೆ, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಖಂಡಿತವಾಗ್ಲೂ ಇದೊಂದು ಬೇರೆ ಥರ ಸಿನಿಮಾ ಆಗುತ್ತೆ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗ ಎಲ್ಲೋ ಕೇಳಿದ ಸುದ್ದಿ, ಎಲ್ಲೋ ನೋಡಿದ ಸುದ್ದಿ, ಟಿ ವಿಲಿ ನೋಡಿದ ಸುದ್ದಿ, ಆ ಥರದ ಮೇಲೆ ಮಾಡ್ಕೊಂಡಿರೋಂಥ ಒಂದು ಕಂಟೆಂಟು. ಖಂಡಿತವಾಗ್ಲೂ ಎಲ್ಲ ಥಿಯೇಟ್ರ್ ಬನ್ನಿ, ಎಲ್ಲ ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೆಂಡದ ಸೆರಗು ಇದೇ ಏಪ್ರಿಲ್ 17th ರಿಲೀಸ್ ಆಗ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆ ವರ್ಧನ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಮತ್ತೆ ಮಾತಾಡ್ತಾ ಹೋಗೋಣ ಮತ್ತೊಬ್ಬರ ಜೊತೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.